ಡ್ರಗ್ಸ್ ಮಾಫಿಯಾ ವಿರುದ್ಧ ರಿಪಬ್ಲಿಕ್ ಕನ್ನಡ ಸಮರ. ಭಯಾನಕ ಸತ್ಯವನ್ನು ಒಪ್ಪಿಕೊಂಡ ಸಂತೋಷ್ ಲಾಡ್. ಡ್ರಗ್ಸ್ ಮಾಫಿಯಾ ಬಯಲಿಗೆಳೆದಿದ್ದ ನಿಮ್ಮ ಚಾನೆಲ್. ಗುಂಡಿ ಸಿಟಿ ಆಗುತ್ತಿದೆ ಸಿಲಿಕಾನ್ ಸಿಟಿ ಬೆಂಗಳೂರು. ತಮ್ಮ ಪಕ್ಷದ್ದೇ ಸರ್ಕಾರವಿದ್ದರೂ ಕೃಷ್ಣ ಬೈರೇಗೌಡ ವಾಗ್ದಾಳಿ. ಬಿಬಿಎಂಪಿ ಹಾಗೂ ಮೆಟ್ರೋ ಅಧಿಕಾರಿಗಳಿಗೆ ಸಚಿವರ ಕ್ಲಾಸ್. ಟಿಬಿ ಡ್ಯಾಂಗೆ ತಲುಪಿದ ಕ್ರಸ್ಟ್ ಗೇಟ್. ಡ್ಯಾಂಗೆ ಕ್ರಸ್ಟ್ ಗೇಟ್ ಸ್ಪಾಟ್ ಲಾಗ್ ಅಳವಡಿಕೆ ಕಾರ್ಯ ನಾಳೆಯೊಳಗೆ ಗುಡ್ ನ್ಯೂಸ್. ಡ್ಯಾಂ ತಜ್ಞ ಕನ್ನಯ್ಯ ವಿಶ್ವಾಸ. ಕಾಳಿ ನದಿಯಿಂದ ಲಾರಿ ತೆರವು ಆಪರೇಷನ್. ಲಾರಿಗೆ ರೋಪ್ ಅಳವಡಿಸಿ ತೆರವಿಗೆ ಹರಸಾಹಸ. ನದಿಯ ಮಧ್ಯಭಾಗದಿಂದಲೇ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್. ವರಮಹಾಲಕ್ಷ್ಮಿ ಹಬ್ಬ ಹಿನ್ನೆಲೆ ಭರ್ಜರಿ ಶಾಪಿಂಗ್. ಮಲ್ಲೇಶ್ವರಂ ಕೆಆರ್ ಮಾರ್ಕೆಟ್ನಲ್ಲಿ ಫುಲ್ ರಶ್. ರೇಟ್ ಹೆಚ್ಚಾಗಿದ್ರು ಖರೀದಿಗೆ ಮುಂದಾದ ಗ್ರಾಹಕರು. ಕೊಡಗಿನಲ್ಲಿ ಕೆಸರುಗದ್ದೆ ಹಗ್ಗ ಜಗ್ಗಾಟ. ಶಾಸಕ ಬೋಸರಾಜು ಪೊನ್ನಣ್ಣ ಭಾಗಿ. ಕುಣಿದು ಕುಪ್ಪಳಿಸಿದ ವಿರಾಜ್ಪೇಟೆ ಮಂದಿ. ನಗರದಲ್ಲಿ ಡ್ರಗ್ಸ್ ಮಾಫಿಯಾ ವಿರುದ್ಧ ರಿಪಬ್ಲಿಕ್ ಕನ್ನಡ ದೊಡ್ಡದೊಂದು ಸಮರವನ್ನೇ ಸಾರಿತ್ತು. ಈಗ ಡ್ರಗ್ಸ್ ಮಾಫಿಯಾ ಇದೆ ಅನ್ನುವಂತ ಭಯಾನಕ ಸತ್ಯವನ್ನ ಸಚಿವ ಸಂತೋಷ್ ಲಾಡ್ ಒಪ್ಪಿಕೊಂಡಿದ್ದಾರೆ. ರಿಪಬ್ಲಿಕ್ ಕನ್ನಡ ಇದರ ವಿರುದ್ಧ ನಿರಂತರ ಸಮರ ಸಾರಿತ್ತು. ಸಚಿವ ಸಂತೋಷ್ ಲಾಡ್ ಈಗ ಗಂಭೀರ ಹೇಳಿಕೆ ಕೊಟ್ಟಿದ್ದಾರೆ. ಧಾರವಾಡಕ್ಕೆ ಆಂಧ್ರದಿಂದ ಡ್ರಗ್ಸ್ ಸಪ್ಲೈ ಆಗತ್ತೆ. ಧಾರವಾಡಕ್ಕೆ ಡ್ರಗ್ಸ್ ಬರೋ ಬಗ್ಗೆ ನಮಗೆ ಮಾಹಿತಿ ಇದೆ ಅಂತ ಧಾರವಾಡದಲ್ಲಿ ಸಂತೋಷ್ ಲಾಡ್ ಗಂಭೀರ ಹೇಳಿಕೆ ಕೊಟ್ಟಿದ್ದಾರೆ. ರಿಪಬ್ಲಿಕ್ ಕನ್ನಡದಲ್ಲಿ ಡ್ರಗ್ಸ್ ಮಾಫಿಯಾ ಬಗ್ಗೆ ವಿಸ್ತೃತವಾದ ವರದಿ ಪ್ರಸಾರ ಮಾಡಿದ್ವಿ. ಡ್ರಗ್ಸ್ ಮಾಫಿಯಾವನ್ನ ರಿಪಬ್ಲಿಕ್ ಕನ್ನಡ ಎಕ್ಸ್ಪೋಸ್ ಮಾಡಿತ್ತು. ಡ್ರಗ್ಸ್ ಬಗ್ಗೆ ಕೇಳ್ತಾ ಇದೆ. ಡ್ರಗ್ಸ್ ಬಗ್ಗೆ ಬರ್ತಕ್ಕಂಥ ನಮಗಿರ್ತಕ್ಕಂಥ ಮಾಹಿತಿ ಪ್ರಕಾರ ಆಂಧ್ರದಿಂದ ಬರ್ತಾ ಇದೆ. ಇದು ಡ್ರಗ್ಸ್ ಅಂತಕ್ಕಂಥದ್ದು ಇವತ್ತೇನಿದೆ ಸಾರ್ವಜನಿಕ ಜೀವನದಲ್ಲಿ ನಿಮ್ಮ ಮೇಲೆ ನಮ್ಮ ಮೇಲೆ ಅಷ್ಟೇ ಜವಾಬ್ದಾರಿ ಇದೆ. ಯಾಕೆ ಹೇಳ್ತಾ ಇದ್ದೀನಿ ಅಂತ ನಾನು ಸುಮ್ಮನೆ ಉದಾಹರಣೆಗಾಗಿ ಟೀಕೆ ಮಾಡ್ತಾ ಇಲ್ಲ. ಈ ಇಶ್ಯೂನು ತಾವು ತಗೋಬೇಕು. ಮುಂಡ್ರಾ ಪೋರ್ಟ್ ನಲ್ಲಿ ನಾನು ಬಹಳ ಸಲ ಹೇಳಿದೆ, 32,000 ಕೋಟಿ ಹಗರಣ. ಒಂದೇ ಒಂದು ವೆಸಲ್ 32,000 ಕೋಟಿಯಷ್ಟು ಬೆಲೆ ಬಾಳಿಸ್ತಕ್ಕಂತ ಡ್ರಗ್, ಅಫೀಮು, ಗಾಂಜಾ ಅಫ್ಘಾನಿಸ್ತಾನದಿಂದ ದೇಶಕ್ಕೆ ಬರ್ತಾ ಇತ್ತು. ಇದು ಕೇವಲ ಕರ್ನಾಟಕಕ್ಕೆ ಬೇರೆ ರಾಜಸ್ಥಾನದಿಂದ ಅಥವಾ ಬೇರೆ ಆಂಧ್ರದಿಂದ ಬರ್ತಾ ಇದೆ ಅಂತಲ್ಲ, ಎಲ್ಲಾ ಮಲ್ಟಿ ಸೆಕ್ಟರ್ ಇಂದ ಬರ್ತಾ ಇದೆ. ಇದು ಎಲ್ಲರ ಜವಾಬ್ದಾರಿ ಇದೆ. ಇದು ದಯಮಾಡಿ ಇಶ್ಯೂ ಮಾಡ್ಬೇಕು. ಆಮೇಲೆ ಸಾರ್ವಜನಿಕರಲ್ಲಿ ಮನವಿ ಮಾಡತಕ್ಕಂಥದ್ದು, ಇವತ್ತು ಮೊನ್ನೆ ನಾವು ಆಕಸ್ಮಿಕವಾಗಿ ಸರ್ಪ್ರೈಸ್ ರೇಡ್ಗಳು ಮಾಡಿದ್ರಲ್ಲಿ 500 ಜನದಲ್ಲಿ ನಾವು ಪತ್ತೆ ಟೆಸ್ಟ್ ಮಾಡಿಸಿ ನೋಡ್ತಿದ್ರೆ 250 ಜನ ಪಾಸಿಟಿವ್ ಆಗಿದ್ದಾರೆ. ಇದು ಪ್ರೋ ಆಕ್ಟಿವ್ ಆಗಿ ನಮ್ಮ ಪೊಲೀಸ್ ಇಲಾಖೆಯಲ್ಲಿ ಕೆಲಸ